ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋಗೊಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ತಪ್ಪದೆ ಮರಿಬೇಡಿ. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ. ಹಾಗೆ ಅಜಿತ್ ಕೂಡ ಇಲ್ಲಿ ಭೂಮಿಯವರು ಕಾಂಟ್ರಾಕ್ಟ್ ವಿಚಾರನ ಸಂಗೀತಗೆ ಎಲ್ಲಿ ಹೇಳಿಬಿಡ್ತಾರೋ ಅಂತ ಹೇಳಿ ಬೇಗ ಫಾಸ್ಟಾಗಿ ಬಂದಿರ್ತಾರೆ. ದೇವಸ್ಥಾನಕ್ಕೆ ಬಂದಿರ್ತಾರೆ. ರಾಮ್ ಮತ್ತು ಸಂಗೀತ ಅವ್ರದ್ದು ಮದುವೆ ಆಗ್ತಾ ಇರತ್ತೆ ದೇವಸ್ಥಾನದಲ್ಲಿ. ಹಾಗೆ ಮುಂದೆ ಬರಬೇಕಾದ್ರೆ ಅಜಿತ್ ಒಂದು ಕಾಸ್ಟ್ಯೂಮ್ನ ಹಾಕ್ಕೊಂಡಿರ್ತಾರೆ. ತುಂಬಾ ಖುಷಿ ಆಗ್ತಾ ಇರುತ್ತೆ. ನಿನ್ನನ್ನು ಒಂದು ಡ್ರೆಸ್ಸಲ್ಲಿ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ನಿನ್ನನ್ನು ಈ ಡ್ರೆಸ್ಸಲ್ಲಿ ನಿನ್ನನ್ನು ನೋಡಿದವರು ಎಲ್ಲರೂ ಕೂಡ ನಿಂದೆ ಮದುವೆ ಅಂತ ಅನ್ಕೋಬೇಕು ಕಣೋ. ಈ ರೀತಿ ಕಾಣಿಸ್ತಾ ಇದೆಯಾ ನೀನು, ತುಂಬಾ ಸೂಪರಾಗಿ ಕಾಣ್ತಿದ್ಯಾ, ಮದುವೆ ಗಂಡು ಥರ ಕಾಣ್ತಿದ್ಯಾ ಕಣೋ ಅಂತ ಹೇಳಿ ಈ ಕಡೆ ಸತ್ಯಣ್ಣವರು ಹೇಳ್ತಾ ಇರ್ತಾರೆ. ಇವತ್ತು ಎಂಥದೇ ಕಷ್ಟ ಇರಲಿ, ನೀನು ಮನಸ್ಸಲ್ಲಿರೋ ಪ್ರೀತಿನ ನೀನು ಭೂಮಿ ಹತ್ರನೇ ಹೇಳ್ಕೊಂಡ್ಬಿಡು. ಅದು ಹೇಳೋದ್ರಿಂದ ನಿನ್ನ ಕಾಂಟ್ರಾಕ್ಟ್ ಮದುವೆನೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಇದೇ ದೇವಸ್ಥಾನದಲ್ಲಿ ನಿನಗೂ ಮತ್ತು ಭೂಮಿ ಇಬ್ರಿಗೂ ಕೂಡ ಮಾಂಗಲ್ಯ ಧಾರಣೆ ನಾನೇ ಮುಂದೆ ನಿಂತ್ಕೊಂಡು ಮಾಡಿಸ್ತೀನಿ ಅಂತ ಹೇಳಿ ಸತ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವರು ಸತ್ಯನ ನಾವು ಹೇಳಿದಾಗ ಫಸ್ಟ್ ದೇವಸ್ಥಾನದೊಳಗಡೆ ಹೋಗಬೇಕು, ಭೂಮಿ ಇದಕ್ಕೆಲ್ಲದಕ್ಕೂ ಕೂಡ ಒಪ್ಕೋಬೇಕು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಅಂತಂದರೆ ನಾನು ಅವಳ ಹತ್ರ ಮಾತಾಡಬೇಕು, ನನ್ನ ಮನಸ್ಸಲ್ಲಿರೋ ಪ್ರೀತಿನ ಅವಳಿಗೆ ತಿಳಿಸ್ಬೇಕು. ಆಗಲೇ ಅಲ್ವೇ ನಿಮ್ಮ ಮುದ್ದಾದ ತಂಗಿ ಒಪ್ಕೊಂಡ್ರೆ ತಾನೇ ಇದೆಲ್ಲ ಆಗೋಕ್ಕೆ ಸಾಧ್ಯ ಆಗೋದು. ಇವಾಗ ಏನು ಇದೇ ರೀತಿ ಮಾತಾಡ್ಕೊಂಡು ಇಲ್ಲೇ ನಿಂತ್ಕೊಳ್ಳೋದೇ, ಇದು ಒಳಗಡೆ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಹಾಗೆ ದೇವಸ್ಥಾನದೊಳಗೆ ಹೋಗ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ಅಜಿತ್ ಕೇಳ್ತಾನೆ, ಅಯ್ಯೋ ಅಜಿತ, ಇದು ನಿನ್ನ ಮಾತಂತ ಹೇಳ್ತಾ ಇದೆಯಾ, ನಡೀತೋ ಇರೋದೇ ಬೇರೆ, ಇಲ್ಲಿ ನಡೆಯೋದೇ ಬೇರೆ, ದೇವಸ್ಥಾನದೊಳಗೆ ನಾನು ಬರ್ತೀನಿ ನಡಿಯಪ್ಪ ಅಂತ ಹೇಳಿ ಅಂದ್ಕೊಂಡು ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ದೇವಸ್ಥಾನದೊಳಗೆ ಹೋಗ್ತಾ ಇರ್ತಾರೆ. ತುಂಬಾ ಖುಷಿಯಿಂದ ಹೆಜ್ಜೆನ ಹಾಕ್ಕೊಂಡು ದೇವಸ್ಥಾನದೊಳಗೆ ಹೋಗ್ತಾ ಇರ್ತಾರೆ. ಎಂಟ್ರಿ ಕೊಡ್ತಾ ಇದ್ರೆ ಕೊಟ್ಟಾದ್ಮೇಲೆ ಇನ್ನು ಶ್ರವಣ್ ಮತ್ತು ಶಾರದಾ ಮತ್ತು ಈ ಕಡೆ ಮನಸ್ವಿನ ಫೋಟೋವನ್ನು ನೋಡ್ತಾ ಒಂದು ಕ್ಷಣ ಭಾವುಕರಾಗ್ತಾ ಇರ್ತಾರೆ. 25 ವರ್ಷದಿಂದ ತನ್ನ ಹೆಂಡತಿ ಮಗುವಿಗೋಸ್ಕರ ಹುಡುಕಾಟದಲ್ಲಿದ್ದ ಶ್ರವಣ್ಗೆ ಆ ಫೋಟೋನ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವರು ಒಂದು ಸುಳಿವು ಸಿಗ್ತಾ ಇರೋದಿಲ್ಲ. ಈ ಸಲ ಏನಾದರೂ ಮಾಡಿ ನಾನು ಅವರನ್ನು ಕಂಡುಹಿಡಿಲೇಬೇಕು ಅಂತ ಹೇಳಿ ಶ್ರವಣ್ ಅವರು ಫುಲ್ ಹಠ ತೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಆ್ಯಪಿಂದ ಈ ಕಡೆ ಶಾರದಾ ಮತ್ತು ಮನಸ್ವಿನಿ ಯಾವ ರೀತಿ ಇದ್ದಾರೆ ಅನ್ನೋದನ್ನು ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಶಾರದಾ ಫೋಟೋ ಹತ್ರ ಹೇಳ್ತಾ ಇರ್ತಾರೆ, ನನ್ನ ಮಗಳು ಮನಸ್ವಿನಿನ ಇವಾಗ ಹೇಗಿದ್ದಾಳೆ ಅಂತ ಹೇಳಿ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಭಾವುಕರಾಗಿರ್ತಾರೆ. ಈ ಕಡೆ ಈ ಶ್ರವಣ್ ಹೇಳ್ತಾ ಇರ್ತಾನೆ, ಇದನ್ನೆಲ್ಲನೂ ಕೂಡ ಮರಿಯಾಗಿ ನಿಂತ್ಕೊಂಡು ಕೇಳಿಸ್ಕೊಂಡಂಥ ದೇವ್ಯಾನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಇಲ್ಲ, ಈ ರೀತಿ ಏನಾದರೂ ಇವರು ತಿಳ್ಕೊಂಡ್ರು ಅಂತಂದರೆ ನನ್ನ ಕತೆ ಮುಗ್ದೇ ಹೋಯಿತು, ಈ ಭೂಮಿನೇ ಮನಸ್ವಿನಿ, ಈ ಭೂಮಿನೇ ಶ್ರವಣ್ ಮಗಳು ಅನ್ನೋ ಒಂದು ಸತ್ಯ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಈ ಕಡೆ ದೇವ್ಯಾನಿ ಅಂತೂ ತುಂಬಾ ಕಷ್ಟಪಡ್ತಿರ್ತಾರೆ. ಇದನ್ನು ಹೇಗಾದರೂ ನಿಲ್ಲಿಸ್ಬೇಕಲ್ಲ, ತಡಿಬೇಕು ಅಂತ ಅಂದ್ಕೊಂಡು ಈ ದೇವ್ಯಾನಿ ನಾಟಕನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇನ್ನು ಶ್ರವಣ್ ಮುಂದೆ ಅಮ್ಮ ಅಂತ ಹೇಳಿ ಅಂದ್ಕೊಂಡು ತಲೆನ ಹಿಡ್ಕೊಂಡು ಬೀಳೋ ರೀತಿ ಆಡ್ತಾಳೆ. ಯಾಕಪ್ಪ ಅಂದರೆ ಈಗ ಶ್ರವಣ್ ಕೂಡ ದೇವ್ಯಾನಿ ಏನಾಯಿತು ಅಂತ ಅಂದ್ಕೊಂಡು ಬರ್ತಾನೆ, ಕಿರ್ಚ್ಕೊಂಡು ಓಡ್ಕೊಂಡು ಬರ್ತಾರೆ. ಶ್ರವಣ್ ಇದ್ದವನು ಶಾರದಾ ಮತ್ತು ಮನಸ್ವಿನಿ ಈ ಕಡೆ ಮನಸ್ವಿನಿ ಚಿಕ್ಕ ಹುಡುಗಿಯಲ್ಲಿ ಇದ್ದಂಥ ಒಂದು ಫೋಟೋವನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಬರ್ತಾನೆ. ಪ್ಯಾಕ್ ಮಾಡಿ ಇಟ್ಕೊಂಡಿರ್ತಾಳಲ್ಲ. ಈ ಕಡೆ ದೇವ್ಯಾನಿ ಈ ರೀತಿ ನಾಟಕ ಆಡ್ತಾ ಇರಬೇಕಾದ್ರೆ ಶ್ರವಣ್ಗೆ ಕೈ ಕಾಲು ಆಡ್ತಾನೆ ಇರೋದಿಲ್ಲ. ದೇವ್ಯಾನಿ ಏನಾಯಿತು ಅಂತ ಅಂದ್ಕೊಂಡು ಓಡ್ಕೊಂಡು ಬರ್ತಾನೆ. ಈ ಕಡೆ ಬಂದ್ಬಿಟ್ಟು ದೇವ್ಯಾನಿನ ಹಿಡ್ಕೊಂಡು ಏನಾಯಿತು ಅಂತ ಹೇಳಿ ಗಾಬರಿಯಾಗಿ ಹೇಳ್ತಾ ಇರಬೇಕಾದ್ರೆ ಅದು ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತೀರಾ, ಸ್ವಲ್ಪ ನೀರು ಅಂತ ಹೇಳಿಬಿಟ್ಟು ಏನೋ ಆಗಿದೆ ಅವಳಿಗೆ ಅನ್ನೋ ರೀತಿ ದೊಡ್ಡದಾಗಿ ನಾಟಕ ಆಡ್ತಾ ಇರ್ತಾಳೆ. ಇನ್ನು 1 ನಿಮಿಷ ಇರು ಬಂದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಶ್ರವಣ್ ಕೂಡ ಓಡೋಗ್ತಾನೆ. ಇನ್ನು ಈ ದೇವ್ಯಾನಿ ಆರಾಮಾಗಿ ಸಲೀಸಾಗಿ ರೂಮ್ಗೆ ಹೊಡ್ಕೊಂಡು ಹೋಗ್ತಾಳೆ. ಇನ್ನು ರೂಮ್ಗೆ ಓಡೋಗ್ಬಿಟ್ಟು ಆ ಒಂದು ಫೋಟೋವನ್ನು ಚೇಂಜ್ ಮಾಡ್ತಾ ಇರ್ತಾಳೆ. ಈ ಕಡೆ ಆ ಮನಸ್ವಿನಿ ಫೋಟೋ
ಮತ್ತು ಶಾರದಾ ಫೋಟೋವನ್ನು ಅಲ್ಲಿಂದ ಎತ್ಕೊಳ್ತಾ ಇರ್ತಾಳೆ. ಇನ್ನು ಅಜಿತ್ ಕೂಡ ಅದೇ ಟೈಮ್ಗೆ ಅಲ್ಲಿಂದ ಬರ್ತಾ ಇರ್ತಾನೆ. ಅಜಿತ್ ಬಂದು ಈ ದೇವ್ಯಾನಿನ ನೋಡ್ಬಿಡ್ತಾನೆ. ಹಾಗೆ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ, ಮಾವನ ರೂಮಲ್ಲಿ ಏನದು, ನಿಮ್ಮ ಕೈಯಲ್ಲಿ ಏನದು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ, ತೋರಿಸಿ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಅಜಿತ್ ಕೇಳ್ತಾ ಇರ್ಬೇಕಾದ್ರೆ ದೇವ್ಯಾನಿಗೆ ಕೈಕಾಲಾಡಲ್ಲ, ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾ ಇರ್ತಾರೆ. ಇನ್ನು ಈ ದೇವ್ಯಾನಿಗೆ ಅಷ್ಟರಲ್ಲೇ ಎಲ್ಲ ಫೋಟೋವನ್ನು ಎಸ್ಕೇಪ್ ಮಾಡಿರ್ತಾಳೆ. ಹಾಗೆ ತಲೆ ಸುತ್ತು ಬಂತು, ಅದಕ್ಕೆ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿ ನಾಟಕ ಮಾಡ್ತಾ ಇರ್ತಾಳೆ. ಆದರೆ ಅಜಿತ್ ಇದನ್ನು ನಂಬೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಹಾಗೆ ಹೇಳಿ ಈ ಕಡೆ ಎಲ್ಲ ಕಡೆನೂ ನೋಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.